ರಾಜೀನಾಮೆಯ ಬೆನ್ನಲ್ಲೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯನ್ನ ಭೇಟಿಯಾಗಲಿದ್ದಾರೆ ಸಿದ್ದರಾಮಯ್ಯನವರು. ಬೆಳಗ್ಗೆ 9 ಗಂಟೆಗೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರ ಭೇಟಿಯಾಗುತ್ತೆ, ಮಾತುಕತೆಯಾಗುತ್ತೆ. ಜನಪತ್ನಲ್ಲಿರುವಂತಹ ಸೋನಿಯಾ ಗಾಂಧಿ ನಿವಾಸದಲ್ಲೂ ಕೂಡ ಚರ್ಚೆ ನಡೆಸುವುದಕ್ಕೆ ನಿರ್ಧಾರ ಆಗಿದೆ. ರಾಜೀನಾಮೆಯ ಬೆನ್ನಲ್ಲೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳಿರುವಂಥದ್ದು. ಸಹಜವಾಗಿಯೇ 20 ವರ್ಷ ಆಯಿತು ಕಾಂಗ್ರೆಸ್ಸಿಗೆ ಬಂದು ಸಿದ್ದರಾಮಯ್ಯನವರು. 20 ವರ್ಷದಲ್ಲಿ 18 ವರ್ಷ ಅವರು ಅಧಿಕಾರದಲ್ಲಿದ್ದರು. ಅಂದರೆ 2 ವರ್ಷ ವಿರೋಧ ಪಕ್ಷದ ನಾಯಕರಾಗಿ, ಅದಾದ ಮೇಲೆ 8 ವರ್ಷ CM ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸಹಜವಾಗಿಯೇ ಪಕ್ಷ ಎಲ್ಲ ಕೊಟ್ಟಿದೆ, ಸಾಲು ಸಾಲು ದಾಖಲೆಗಳನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಒಬ್ಬ ಮಾಸ್ ಲೀಡರ್ ಆಗಿ ಸಿದ್ದರಾಮಯ್ಯನವರನ್ನು ಹೊರಬರೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ, ಹಾಗಾಗಿ ಒಂದು ಧನ್ಯವಾದವನ್ನು ಹೇಳೋದಕ್ಕೆ CM ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿರುವಂಥದ್ದು. ನಿನ್ನೆನೇ ಅವರು ದೆಹಲಿಯನ್ನು ರೀಚ್ ಆಗಬೇಕಿತ್ತು, ಬಟ್ ರಾಜಸ್ಥಾನದಲ್ಲಿ ಲ್ಯಾಂಡ್ ಆಗಿದೆ ವಿಮಾನ. ಕಾರಣ ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಇವತ್ತು 9 ಗಂಟೆಗೆಲ್ಲ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ ಅವರನ್ನೆಲ್ಲ ಭೇಟಿ ಮಾಡ್ತಾರೆ. ಸಹಜವಾಗಿ ಒಂದು ಥ್ಯಾಂಕ್ಸನ್ನು ಹೇಳಿ ಮತ್ತೆ ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಡೀಟೇಲ್ಸನ್ನು ಕೊಡ್ತಾರೆ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸಿದ್ದರಾಮಯ್ಯನವರ ದೆಹಲಿ ಪ್ರಯಾಣ ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಇಲ್ಲಿ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದ ಹಾಗೆ ದೆಹಲಿಗೆ ದೌಡಾಯಿಸಿದ್ದು ಯಾಕೆ? ಇವತ್ತು ದೆಹಲಿಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು? ಖಂಡಿತ ಪ್ರೇಮ್, ನಿನ್ನೆ ರಾಜೀನಾಮೆ ಸಲ್ಲಿಕೆ ಮಾಡಿದ ನಂತರದಲ್ಲಿ ಪ್ರೆಸ್ ಕಾನ್ಫರೆನ್ಸ್ನ ಮುಗಿಸ್ತಾರೆ. ಆ ನಂತರದಲ್ಲಿ ನೇರವಾಗಿ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ವಿಶೇಷ ವಿಮಾನದಲ್ಲಿ HAL ಮೂಲಕ ದೆಹಲಿಗೆ ಹೊರಟಂಥ ಸಿದ್ದರಾಮಯ್ಯ ಅವರು ಇವತ್ತು ಸಾಕಷ್ಟು ಪ್ಲ್ಯಾನ್ಗಳನ್ನ, ಅಂದರೆ ಪೂರ್ವ ನಿಯೋಜಿತ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥ ಪ್ಲ್ಯಾನಲ್ಲಿದ್ದಾರೆ. ಯಾಕಂದರೆ 2006ರಲ್ಲಿ ಕಾಂಗ್ರೆಸ್ಗೆ ಬಂದಂಥ ಸಿದ್ದರಾಮಯ್ಯ ಅವರು 2006ರಿಂದ 2026ರವರೆಗೆ ಸತತ 20 ವರ್ಷಗಳ ಕಾಲ ರಾಜ್ಯ ರಾಜಕೀಯದಲ್ಲಿ ಬಹಳ ಸಕ್ರಿಯವಾಗಿದ್ದವರು. ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಬಲಿಷ್ಠ ಪಕ್ಷವಾಗಿ ಮಾಡೋದಕ್ಕೆ ಪ್ರಮುಖ ಕಾರಣಕರ್ತರು. ಹಾಗೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಆನಂತರ ವಿರೋಧ ಪಕ್ಷದ, ಅದಕ್ಕಿಂತ ಮೊದಲು ವಿರೋಧ ಪಕ್ಷದ ನಾಯಕರಾಗಿ ಕೂಡ ಅಧಿಕಾರದಲ್ಲಿದ್ದಂಥವ್ರು. ಹಾಗಾಗಿ 20 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡು ಕಾಂಗ್ರೆಸ್ನಲ್ಲಿ ಬಲಿಷ್ಠ ನಾಯಕನಾಗಿ ಬೆಳೆಯೋದಕ್ಕೆ ಕಾರಣ ಆದಂಥ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಧನ್ಯವಾದಗಳನ್ನ ತಿಳಿಸುವಂಥ ಒಂದು ಪ್ರಮುಖ ಉದ್ದೇಶದಿಂದ ದೆಹಲಿಗೆ ಭೇಟಿ ಕೊಟ್ಟಿರುವಂಥದ್ದು. ಇವತ್ತು ಬೆಳಗ್ಗೆ 9 ಗಂಟೆಗೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಈ ಹಿಂದೆ ಏನು ಒಪ್ಪಂದ ಆಗಿತ್ತು, ಆ ಒಪ್ಪಂದದಂತೆ ಈಗ CM ಪಟ್ಟದಿಂದ ಹಿಂದೆ ಸರಿದಿರೋದ್ರ ಬಗ್ಗೆ ಅವರಿಗೆ ತಿಳಿಸುವಂಥದ್ದು, ಮತ್ತೆ ನಾನು ಪಕ್ಷನಿಷ್ಠೆಯಾಗಿ ಉಳ್ಕೋತೀನಿ ಅಂತ ತಿಳಿಸುವಂತಹ ಕೆಲಸ, ಮತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿಯೋದು, ರಾಜ್ಯದಲ್ಲಿ ಸಕ್ರಿಯ ರಾಜಕೀಯದಲ್ಲೇ ಮುಂದುವರಿಯುವಂತಹ ಎಲ್ಲ ಒಂದು ಸಾಧ್ಯತೆಗಳೇನಿದೆ ಅದನ್ನು, ಯಾಕಂದರೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ರಾಜೀನಾಮೆ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆಗೆ ಕೇಂದ್ರ ಸರ್ಕಾರ, ಅಂದರೆ ಕೇಂದ್ರದ ಬನ್ನಿ ಅಂತ, ದೆಹಲಿ ರಾಜಕೀಯಕ್ಕೆ ಬನ್ನಿ ಅಂತ ಒಂದು ಆಫರ್ನ ಕೊಟ್ಟಿದ್ರು. ಅದನ್ನು ಸಿದ್ದರಾಮಯ್ಯ ಅವರು ಸಾರಾಸಗಟಾಗಿ ತಳ್ಳಿ ಹಾಕಿದ್ರು. ನಿನ್ನೆ ಕೂಡ ಮಾತಾಡಬೇಕಾದ್ರೆ ಅದನ್ನೇ ಕೂಡ ಹೇಳಿದ್ದು, ನನಗೆ ರಾಜೀನಾಮೆ ಏನು ರಾಜಕೀಯದಲ್ಲೇ ಮುಂದುವರಿಬೇಕು, ಕೇಂದ್ರಕ್ಕೆ ರಾಜ್ಯಸಭೆಗೆ ಕರೆದ್ರು, ಅದಕ್ಕೆ ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರು. ಅದನ್ನು ಅವರಿಗೆ ತಿಳಿಸುವಂಥ ಕೆಲಸ ಮಾಡ್ತಾ, ಮತ್ತು ಇಷ್ಟು ವರ್ಷಗಳ ಕಾಲ ರಾಜ್ಯದ ಜನರ ಸೇವೆ ಮಾಡೋದಕ್ಕೆ ಮತ್ತು ಕಾಂಗ್ರೆಸ್ನಲ್ಲಿ ಮುಂದುವರಿಯೋದಕ್ಕೆ ತಮ್ಮ ಹೆಸರನ್ನು ಇನ್ನೂ ಜನಪ್ರಿಯಗೊಳಿಸೋಕ್ಕೆ ಸಿದ್ದರಾಮಯ್ಯ ಅಣ್ಣರಾಮಯ್ಯ ಆಗೋದಕ್ಕೆ ಕಾರಣ ಆದಂತಹ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ಒಂದು ಥ್ಯಾಂಕ್ಸ್ ಹೇಳುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸೋನಿಯಾ ಗಾಂಧಿ ಅವರನ್ನು ಭೇಟಿ ಆಗ್ತಾರೆ, ಮತ್ತು AICC ಪ್ರಧಾನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ವರಿಷ್ಠರನ್ನೆಲ್ಲ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಈಗ ದೆಹಲಿಗೆ ಪ್ರಯಾಣ ಮಾಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.